ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು 5 ಡೇಸ್ ಆಯಿತು ಯೂಟ್ಯೂಬಲ್ಲಿ ಯಾವುದಾದಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ. ಈಗ ಒಂದು 2 ಮಂತ್ಸಿಂದ ರೆಗ್ಯುಲರಾಗಿ ಡೇ ಬೈ ಡೇ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಈ 5 ಡೇಸಿಂದ ನಾನು ಯಾವುದಾದಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆ, ಏನಾಯಿತು ಅಂತ ನೀವು ಕೇಳ್ಬೋದು. ನಿಜವಾಗ್ಲೂ ಇದು ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ನಾನು ಅನುಭವಿಸಿದ ಥರ ಬೇರೆಯವ್ರು ಅನುಭವಿಸೋದು ಬೇಡ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಏನಾಯಿತು, ಹೇಗಾಯಿತು. ಲಾಸ್ಟ್ ಒಂದು ಸ್ಟೆಪ್ ಇರಲಿಲ್ಲ ಅಂದಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಕಳ್ಕೊತಾ ಇದ್ದೆ. ಸೊ ದಯವಿಟ್ಟು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀರೋ ಅವ್ರು ಖಂಡಿತ ಈ ವಿಡಿಯೋನ ನೋಡಲೇಬೇಕು. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಆ್ಯಂಡ್ ತುಂಬ ಹೆಲ್ಪ್ ಆಗುತ್ತೆ. ನಂತರ ಬೇರೆಯವ್ರಿಗೆ ಆಗೋದು ಬೇಡ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಬುಧವಾರ ಬೆಳಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ನಾನು ಮೊಬೈಲ್ನ ಚಾರ್ಜ್ ಹಾಕಿ ನಾನು ಮಾಮೂಲಿ ಮನೆ ಕೆಲಸ ಮಾಡ್ತಾಯಿದ್ದೆ. ಇದಕ್ಕಿದಂಗೆ ಮೊಬೈಲ್ ಆಫ್ ಆಯಿತು. ಆನ್ ಆದಾಗ ಹೊಸ ಮೊಬೈಲ್ ರೀತಿಯಾಗಿತ್ತು. ಅಂದರೆ ಯಾವುದಾದಂಥ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ವಾಟ್ಸಪ್ ಆ್ಯಪ್ಗಳಾಗಿರ್ಬೋದು ಆ್ಯಂಡ್ ಯೂಟ್ಯೂಬ್ ಆ್ಯಂಡ್ ಜಿಮೇಲ್ ಪ್ರತಿಯೊಂದು ಡಿಲೀಟ್ ಆಗೋಗಿತ್ತು. ಲೈಕ್ ಹೊಸ ಮೊಬೈಲ್ ರೀತಿ ಆಗಿತ್ತು ನನ್ನ ಫೋನ್. ಓಕೆ ಏನಾಗಿದೆ ಅಂತ ಚೆಕ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನನ್ನ ಯೂಟ್ಯೂಬ್ ಸೇಫಲ್ಲಿದೆ ಅಂತ ನೋಡ್ಕೋಬೇಕಾಗಿತ್ತು. ಸೊ ನಾನು ಲಾಗಿನ್ ಆಗೋಕ್ಕೆ ಟ್ರೈ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಲಾಗಿನ್ ತೊಗೊಳ್ಳಿಲ್ಲ. ಯಾಕಂದರೆ ಪಾಸ್ವರ್ಡ್ ರಾಂಗ್ ಅಂತ ಬರ್ತಿತ್ತು. ಬಿಕಾಸ್ ನಾನು ಬೇರೆ ಮೊಬೈಲ್ಗೆ ಲಾಗಿನ್ ಆಗೋದ್ರಿಂದ ನನ್ನ ಮನೇಲಿದ್ದರೆ ನನ್ನ ಹಸ್ಬೆಂಡ್ ಫೋನಲ್ಲೂ ಲಾಗಿನ್ ಆಗ್ತಾ ಇರ್ತೀನಿ. ನಮ್ಮಮ್ಮ ಮನೇಲಿದ್ದರೆ ನಮ್ಮಮ್ಮ ಫೋನಿಂದನೂ ಲಾಗಿನ್ ಆಗ್ತಾಯಿದ್ದೆ. ಆ ಥರ ಆಗಿರೋದ್ರಿಂದ ಪಾಸ್ವರ್ಡ್ ತುಂಬಾ ಚೇಂಜ್ ಆಗಿತ್ತು. ಬಟ್ ಲಾಸ್ಟ್ ಪಾಸ್ವರ್ಡ್ ನಾನು ಮರ್ತೋಗ್ಬಿಟ್ಟಿದ್ದೆ. ಬಟ್ ಅದಕ್ಕಿಂತ ಮುಂಚೆ ಹಾಕಿರೋ ಪಾಸ್ವರ್ಡ್ನ ನನ್ನ ಡೈರಿಲಿ, ಅಂದರೆ ಯೂಟ್ಯೂಬ್ ಡೈರಿಲಿ ಬರೆದಿಟ್ಟಿದ್ದೆ. ಅದಾದಮೇಲೆ ಲಾಸ್ಟ್ ಟೈಮ್ ಹಾಕಿರೋ ಪಾಸ್ವರ್ಡು ನಂಗೆ ಮರ್ತೋಗಿದ್ದೀನಿ. ಎಷ್ಟೇ ಪಾಸ್ವರ್ಡ್ ಹಾಕಿ ಟ್ರೈ ಮಾಡಿದ್ರು ಕೂಡ ಜಿಮೇಲ್ ರಿಕವರಿ ಆಗ್ತಾ ಇರಲಿಲ್ಲ. ಓಕೆ, ಫಾರ್ಗೆಟ್ ಪಾಸ್ವರ್ಡ್ ಕೊಡೋಣ ಅಂತ ಹೇಳಿ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟರು ಕೂಡ 2 ಸ್ಟೆಪ್ಸ್ ಆಫ್ ವೆರಿಫಿಕೇಷನ್ ಬರ್ತಾಯಿತ್ತು. ಒಂದು ನನ್ನ SMS-ಗೆ ಮೆಸೇಜ್ ಬರ್ತಾಯಿತ್ತು ಕೋಡು. ಇನ್ನೊಂದು ನನ್ನ ಜಿಮೇಲ್ ಅಕೌಂಟ್ಗೆ ಇನ್ನೊಂದು ಬ್ಯಾಕಪ್ ಕೋಡ್ ಅಂತ ಹೋಗ್ತಾಯಿತ್ತು. ಬಟ್ ಜಿಮೇಲ್ ಅಕೌಂಟ್ ಕಂಪ್ಲೀಟ್ಲಿ ನನಗೆ ಕಂಪ್ಲೀಟ್ಲಿ ಡಿಲೀಟ್ ಆಗಿತ್ತು. ಸೊ ಜಿಮೇಲ್ ಅಕೌಂಟ್ ಇಲ್ಲದೇ ಇರೋದ್ರಿಂದ ನಾನು ಬ್ಯಾಕಪ್ ಕೋಡ್ ಕೊಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿದೆ, ಅದೇ ಫಾಲೋ ಮಾಡಿದೆ. ವೆಡ್ನೆಸ್ಡೇ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಈ ರೀತಿಯಾಗಿತ್ತು. 12 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ಬರೀ ಯೂಟ್ಯೂಬ್ ವೀಡಿಯೋಸ್ ನೋಡೋದು, ಯೂಟ್ಯೂಬ್ ವೀಡಿಯೋಸ್ ನೋಡೋದು, ಆ ರೀತಿ ಫಾಲೋ ಮಾಡೋದು. ಬಟ್ ಏನೇ ಮಾಡಿದ್ರು ಅಕೌಂಟ್ ಮಾತ್ರ ರಿಕವರಿ ಆಗ್ತಿರಲಿಲ್ಲ. ಆಮೇಲೆ ನಮ್ಮ ಹಸ್ಬೆಂಡ್ಗೂ ಫೋನ್ ಮಾಡಿ ಹೇಳಿದ್ದೆ. ಅವರು ಕೂಡ ಟ್ರೈ ಮಾಡೋಕ್ಕೆ ಹೋದರು. ಬಟ್ ಅವ್ರ ಕೈಲೂ ಆಗ್ತಿರಲಿಲ್ಲ. ಬಿಕಾಸ್ ಅವ್ರ ಫೋನಲ್ಲೂ ಲಾಗಿನ್ ಆಗಿತ್ತು ಅಂತ ಹೇಳಿ ಏನು ಮಾಡಿದ್ರು ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿದೆ. ಅವರು ಏನೇನೋ ಹೇಳಿದ್ರು, ಅದು ಮಾಡಿದ್ರು ಆಗ್ತಿರಲಿಲ್ಲ. ನಿಜವಾಗ್ಲೂ ಸಖತ್ ಬೇಜಾರಾಯಿತು. ಸರಿ, ಸೈಬರ್ಗಾದರೂ ತೋರಿಸೋಣ ಅಂತ ಹೇಳಿ ನಮ್ಮ ಹಸ್ಬೆಂಡು ನೆಕ್ಸ್ಟ್ ಡೇ ಮೊಬೈಲ್ನ ತೊಗೊಂಡು ಹೋಗಿದ್ರು ಸೈಬರ್ಗೆ ತೋರಿಸೋಣ ಅಂತ ಹೇಳಿ. ಬಟ್ ಸೈಬರಲ್ಲಿ ತುಂಬ ಸಲ ಅಟೆಂಪ್ಟ್ ಮಾಡಿದ್ದೀರಾ, ಇದಾಗಲ್ಲ, ಇನ್ನು 1 ಮಂತ್ ವೆಯ್ಟ್ ಮಾಡಬೇಕಾಗತ್ತೆ ನೀವು ಅಂತ ಹೇಳಿದ್ರು. ತುಂಬಾ ಅಟೆಂಪ್ಟ್ ಮಾಡಿಬಿಟ್ಟಿದ್ವಿ ನಾವು. ಲೈಕ್ ನಮ್ಮ ಹಸ್ಬೆಂಡ್ ಆಗಿರ್ಬೋದು, ನಾನಾಗಿರ್ಬೋದು ತುಂಬ ಸಲ ಟ್ರೈ ಮಾಡಿಬಿಟ್ಟಿದ್ದೀವಿ. ಬಿಕಾಸ್ ಅದು ಬರೀ ಜಿಮೇಲ್ ಆಗಿರಲಿಲ್ಲ. ನನ್ನ ಯೂಟ್ಯೂಬ್ಗೆ ಅದು ಚಾನಲ್ಗೆ ಅದು ಫೌಂಡೇಶನ್ ಥರ ಇತ್ತು. ನನ್ನ ಯೂಟ್ಯೂಬ್ ಚಾನಲ್ನ ಮತ್ತೆ ನಾನು ಹ್ಯಾಂಡ್ ಓವರ್ ಪಡ್ಕೋಬೇಕು ಅಂತಂದರೆ ನನಗೆ ಜಿಮೇಲ್ ಬೇಕೇ ಬೇಕಾಗಿತ್ತು. ಬಟ್ ಜಿಮೇಲ್ ಏನೇ ಟ್ರೈ ಮಾಡೋದು ರಿಕವರಿ ಆಗ್ತಾ ಇರಲಿಲ್ಲ. ಆಮೇಲೆ ಅವ್ರ ಫ್ರೆಂಡ್ಸ್ಗೆಲ್ಲ ತೋರಿಸಿದ್ರು. ಬಟ್ ಏನು ಯೂಸ್ ಆಗಿಲ್ಲ. ಬಿಕಾಸ್ ನನ್ನ ಫೋನಲ್ಲಿ ತುಂಬ ಸಲ ಅಟೆಂಪ್ಟ್ ಮಾಡಿರೋದ್ರಿಂದ ಟ್ರೈ ಅಗೇನ್ ಅಂತಲೇ ಬರ್ತಾ ಇತ್ತು. ಬಟ್ ನನ್ನ ಮೊಬೈಲಲ್ಲಿ ಏನೂ ಆಗ್ತಿರ್ಲಿಲ್ಲ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಮೊಬೈಲಲ್ಲಿ ಟ್ರೈ ಮಾಡಿದ್ರು, ಆದರೂ ಕೂಡ ಏನೂ ಯೂಸ್ ಆಗಲಿಲ್ಲ. ನಿಜ ಹೇಳಬೇಕಂದ್ರೆ ನಾನು ಜಿಮೇಲ್ಗೆ ಬ್ಯಾಕಪ್ ಜಿಮೇಲ್ ID ಕೂಡ ಕೊಟ್ಟಿರಲಿಲ್ಲ. ಸುಮ್ಮನೆ ಹೆಂಗೂ ಸಿಂಪಲಾಗಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ನನಗೆ ಗೊತ್ತಿರೋ ಅಷ್ಟು ಐಡಿಯಾ ಇರಲಿಲ್ಲ ಅವಾಗ ಜಿಮೇಲ್ ಓಪನ್ ಮಾಡಿದಾಗ. ಬ್ಯಾಕಪ್ ಜಿಮೇಲ್ ಕೂಡ ಕೊಟ್ಟಿರಲಿಲ್ಲ. ಸೊ ಅದಾದಮೇಲೆ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡ್ ಫ್ರೆಂಡ್ ಹೇಗೋ ಟ್ರೈ ಮಾಡಿ ನನ್ನ ಹಸ್ಬೆಂಡ್ ಫ್ರೆಂಡ್ ಜಿಮೇಲ್ಗೆ ಬ್ಯಾಕಪ್ ಕೋಡ್ ಬರೋ ರೀತಿ ಮಾಡ್ಕೊಂಡಿದ್ದಾರೆ. ನನ್ನ ಫೋನಿಂದ ಏನೂ ಆಗ್ತಾಯಿಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ ಫೋನಿಂದ ಟ್ರೈ ಮಾಡಿಕೊಂಡು ನನ್ನ ಹಸ್ಬೆಂಡ್ ಫ್ರೆಂಡ್ ಫೋನ್ಗೆ ಬ್ಯಾಕಪ್ ಕೋಡ್ ಬರೋ ರೀತಿ ಮಾಡಿದ್ದಾರೆ. ಬ್ಯಾಕಪ್ ಕೋಡ್ ಕೂಡ ಬಂತು. ಅದಾದಮೇಲೆ ಒಂದು ಲಿಂಕ್ ಬರುತ್ತೆ, 48 ಅವರ್ಸ್ಗೆ ನೀವು ಬ್ಯಾಕಪ್ ಮೇಲ್ ID ಏನು ಕೊಟ್ಟಿದ್ದೀರೋ ಅದಕ್ಕೆ ಬರುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಬಂತು. ಓಕೆ, 48 ಅವರ್ಸ್ ತಾನೇ ವೆಯ್ಟ್ ಮಾಡೋಣ ಅಂತ ಹೇಳಿ ಗುರುವಾರದಿಂದ ಶುಕ್ರವಾರ, ಈ ಶನಿವಾರ ಎಲ್ಲ ನೋಡಿದ್ವಿ. ಬ್ಯಾಕಪ್ ಕೋಡ್ ಬರಲೇ ಇಲ್ಲ. ಅಕಸ್ಮಾತ್ ಬ್ಯಾಕಪ್ ಕೋಡ್ ಬಂದಿಲ್ಲ ಅಂದರೆ ಏನು ಮಾಡೋದು ಅನ್ನೋದು ಒಂದು ಯೋಚನೆ ಆಗಿತ್ತು.
ಸರ್ ಇದ್ದರು. ಅವ್ರಿಗೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡೋಣ ಅಂತ ಹೇಳಿ ಶುಕ್ರವಾರ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಕೂಡ ಒಂದು QR ಕೋಡ್ ಅವರು ಕೂಡ ಎಲ್ಲ ಚೆಕ್ ಮಾಡಿ QR ಕೋಡ್ ಎಲ್ಲ ಕಳಿಸಿದ್ರು. ಅದನ್ನೆಲ್ಲ ಸ್ಕ್ಯಾನ್ ಮಾಡಿದ್ರು ಕೂಡ ನನ್ನ ನಿಂದೆ ಮೊಬೈಲ್ ಆದರೆ ಇದನ್ನ ಸ್ಕ್ಯಾನ್ ಮಾಡು ಅಂತ ಹೇಳಿದ್ರು. ಅದೇ ಡಿವೈಸ್ ಆಗಿದ್ರೆ ಅಂತ ಹೇಳಿ ನಾನು ಸ್ಕ್ಯಾನ್ ಮಾಡಿದ್ರು ಕೂಡ ತುಂಬ ಸಲ ಅಟೆಂಪ್ಟ್ ಆಗಿರೋದ್ರಿಂದ ಅದು ಕೂಡ ಬರಲಿಲ್ಲ. ಅವರು ಒಂದು 2-3 ಐಡಿಯಾ ಹೇಳಿದ್ರು, ಬಟ್ ಅದರಲ್ಲೂ ಕೂಡ ನನ್ನ ಅಕೌಂಟ್ ರಿಕವರಿ ಆಗಲಿಲ್ಲ. ಆಮೇಲೆ ಓಕೆ ಇದಾಗಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಕೋಡ್ ಕೂಡ ಬರಲಿಲ್ಲ. 30 hours ಆಯಿತು, ಬರಲಿಲ್ಲ. ಮತ್ತೆ ಬೆಳಿಗ್ಗೆ ಶುಕ್ರವಾರ ಎಲ್ಲ ಕೋಡ್ ಬರಲೇ ಇಲ್ಲ. ಮತ್ತೆ ಓಕೆ ಶನಿವಾರ ವೆಯ್ಟ್ ನೋಡೋಣ ಅಂತ ಹೇಳಿ ಶನಿವಾರ ಮಧ್ಯಾಹ್ನ 11 ಗಂಟೆಗೆ 48 hours ಆಗುತ್ತೆ. ಸೊ ನೋಡೋಣ ಅಂತ ಹೇಳಿ ವೆಯ್ಟ್ ಮಾಡಿದ್ವಿ. ಇನ್ನೇನು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ಶನಿವಾರ ಕೂಡ ಬೆಳಗ್ಗೆ ಎದ್ದು ಕೇಳಿದಾಗ ಇಲ್ಲ ಯಾವುದೇದಂತ ಲಿಂಕ್ ಬಂದಿಲ್ಲ ಅಂತ ಹೇಳಿದ್ರು. ಆವಾಗಂತೂ ನಂಗೆ ನಿಜವಲ್ಲೂ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗೋಯ್ತು ನನ್ನ ಮೈಂಡು. ಇಷ್ಟು ಕಷ್ಟಪಟ್ಟು 28,000 ಸಬ್ಸ್ಕ್ರೈಬರ್ನ ಮಾಡಿದ್ದೀನಿ. ಇಟ್ಸ್ ನಾಟ್ ಈಸಿ, ತುಂಬಾ ಕಷ್ಟ ಇದೆ. ಅದು ಇವಾಗಿನ ಜನ್ರೇಷನಲ್ಲಂತೂ ತುಂಬಾ ಕಷ್ಟ ಇದೆ. ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ ಮಾಡ್ತಿರ್ತಾರೆ, ಅಷ್ಟು ಈಸಿ ಅಲ್ಲ ಅಂತ ಗೊತ್ತಿತ್ತು. ನಿಜವಾಗ್ಲೂ ಎಷ್ಟು ಹತ್ತಿದ್ದೀನಿ ಅಂದರೆ ಲೈಕ್ ನಿಜ 4 ದಿನದಿಂದ ಕರೆಕ್ಟಾಗಿ ನಿದ್ದೆ ಹೋಗ್ತಿರ್ಲಿಲ್ಲ. ಕನಸಲ್ಲೆಲ್ಲ ಬರೀ ಅದೇ ಬರ್ತಾ ಇತ್ತು. ನನ್ನ ಹಸ್ಬೆಂಡ್ ಆದರೂ ನೋಡೋಣ ಇರು, ವೆಯ್ಟ್ ಮಾಡು, ಜಾಸ್ತಿ ಸಲ ಟ್ರೈ ಮಾಡಬೇಡ ಫೋನಲ್ಲಿ ಅಂತಲೇ ಹೇಳ್ತಿದ್ರು. ಬಟ್ ನಾನು ಏನಾದರೂ ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡೋದು ಟ್ರೈ ಮಾಡೋದು ಅದೇ ಮಾಡಿ ನಾನು ಫೋನಲ್ಲಿ ಅದು ಆ್ಯಕ್ಸಸ್ಸೇ ತೊಗೊತಿರ್ಲಿಲ್ಲ. ನಮ್ಮ ಹಸ್ಬೆಂಡ್ ಕೂಡ ಶನಿವಾರ ಬೆಳಿಗ್ಗೆ ಎಲ್ಲ ಆಯಿತು, 48 hours ಕೂಡ ಆಗ್ತಿತ್ತು, ಆದರೂ ಬರಲಿಲ್ಲ. ಇನ್ನೇನು ಬರಲ್ಲ ಅನಿಸುತ್ತೆ, ಅದು ಹೋಯ್ತು ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ರು. ನಿಜವಾಗ್ಲೂ ತುಂಬಾ ಬೇಜಾರಾಗೋಯಿತು ನನಗೆ. ಯೂಟ್ಯೂಬಲ್ಲಿ ನನ್ನ ಚಾನಲ್ನ ನಾನೇ ನೋಡಿ ಅಳ್ತಿದ್ದೀನಿ. ನಾನು ಇಷ್ಟು ಕಷ್ಟಪಟ್ಟು ಮಾಡಿರೋಂಥ ಚಾನಲ್ ನನ್ನ ಕೈ ಬಿಟ್ಟು ಹೋಗ್ತಿದೆಯಲ್ಲ, ನನ್ನ ಹ್ಯಾಂಡ್ ಓವರ್ ತಪ್ಪಿ ಹೋಗ್ತಿದೆಯಲ್ಲ ಅಂತ ಹೇಳಿ ನನ್ನ ಚಾನಲ್ನ ನಾನೇ ನೋಡಿಕೊಂಡು ದಿನ ಅಳ್ತಿದ್ದೆ. ಎಷ್ಟು ದೇವ್ರನ್ನ ನೆನೆಸ್ಕೊಂಡಿದ್ದೀನೋ, ಎಷ್ಟು ಆರೈಕೆ ಮಾಡ್ಕೊಂಡಿದ್ದೀನೋ ಲೆಕ್ಕನೇ ಇಲ್ಲ. ಅಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ. ನಮ್ಮ ಹಸ್ಬೆಂಡ್ ಹೋದರೆ ಹೋಗುತ್ತೆ, ಯಾಕಷ್ಟು ತಲೆ ಕೆಡಿಸ್ಕೋತೀಯ ಅಂತ ಹೇಳ್ತಿದ್ರು. ಬಟ್ ಆದರೂ ಒಂಥರ ಬೇಜಾರು. ಇಷ್ಟು ಕಷ್ಟಪಟ್ಟು ಪ್ರತಿಫಲ ಅನ್ನೋದು ಬರಬೇಕಾದ್ರೆ ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗ್ತಿತ್ತು, ತುಂಬಾ ಅಳ್ತಾಯಿದ್ರು ಕೂಡ. ಸೊ ಶನಿವಾರ ನಾನು ಹೋಪ್ ಕಳ್ಕೊಬಿಟ್ಟೆ, ಇನ್ನು ಬರೋದಿಲ್ಲ, 48 hours ಆಗಿದೆ, ಇನ್ನೂ ಯಾವುದೇ ಇಮೇಲ್ ರಿಸೀವ್ ಆಗಿಲ್ಲ ನನಗೆ. ಸೊ ಅಲ್ಲಿಗೆ ನಾನು ಹೋಪ್ ಕಳ್ಕೊಬಿಟ್ಟೆ. ಬೇಡ, ಇನ್ನೊಂದು ಅಕೌಂಟ್ನ ಓಪನ್ ಮಾಡಿ ಹೊಸದಾಗಿ ವಿಡಿಯೋ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಡಿಸೈಡ್ ಮಾಡಿಕೊಂಡೆ. ಅದಾದಮೇಲೆ ಅಮ್ಮನ ಹತ್ರನೂ ಮಾತಾಡಿದೆ, ಓಕೆ ಮಾಡು ಅಂತ ಹೇಳಿದ್ರು. ಬಟ್ ನಮ್ಮ ಹಸ್ಬೆಂಡ್ ಬೇಡ, ಇನ್ನು ಆಗೋದಿಲ್ಲ, ಅಷ್ಟು ಈಸಿಯಾಗಿ 30,000 ಸಬ್ಸ್ಕ್ರೈಬರ್ನ ಮಾಡೋಕ್ಕಾಗೋದಿಲ್ಲ, ಇವಾಗಲೇ ಇಷ್ಟು ಕಷ್ಟಪಟ್ಟಿದ್ಯಾ, ಬೇಡ ಬಿಡು, ಬಿಟ್ಟಾಕು ಅಂತ ಹೇಳ್ತಿದ್ರು. ಬಟ್ ಆದರೂ ಇನ್ನೂ ಒಂದು ಹೋಪು, ಆ ಚಾನಲ್ಗಾದಂಗೆ ಈ ಚಾನಲ್ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ನಾನು ಹೊಸ ಚಾನಲ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಒಂದು ವೀಡಿಯೋನ ಹಾಕಿದ್ವಿ. ಆ ವಿಡಿಯೋ ಸಣ್ಣ ಕ್ಲಿಪ್ಪಿಂಗ್ನ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು ಎಷ್ಟು ಹತ್ತಿದ್ದೀನಿ ಅಂತ ಹೇಳಿ. ನಾನು ಯೂಟ್ಯೂಬ್ ಅಳುನೇ ಕಂಟ್ರೋಲ್ ಆಗ್ತಿರ್ಲಿಲ್ಲ. ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ಅಷ್ಟು ಅಳು ಬರ್ತಾಯಿತ್ತು. ಆದರೂ ಕಂಟ್ರೋಲ್ ಮಾಡ್ಕೊಂಡು ವೀಡಿಯೋನ ಮಾಡಿರೋವಂಥದ್ದು. ಆ ವಿಡಿಯೋನ ಪೋಸ್ಟ್ ಮಾಡಿದೆ. ಪೋಸ್ಟ್ ಮಾಡಿನೂ ಕೂಡ ಏನೋ ಒಂದು ಆಸೆ, ಅದು ರಿಕವರಿ ಆಗುತ್ತಾ ಅಂತ ಹೇಳಿ ಮತ್ತೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದೆ, ಯಾವುದಾದ್ರೂ ಮೇಲ್ ಬಂದಿದೆಯಾ ಅಂತ ಹೇಳಿ. ಅವರಿಲ್ಲ ಅಂತ ಹೇಳಿದ್ರು. ಓಕೆ ಅಲ್ಲಿಗೆ ಬಿಟ್ಟೆ. ಇದನ್ನು ಕೂಡ ಪೋಸ್ಟ್ ಮಾಡಿದ್ರೆ ಅರ್ಧವರ ಆದರೂ 1 ವ್ಯೂಸ್ ಕೂಡ ಬಂದಿರಲಿಲ್ಲ. ಸೊ ಅದೇ ನನಗೆ ಒಂದು ಟೆನ್ಷನ್ ನನಗೆ. ಈ ಚಾನಲ್ ರಿಕವರಿ ಆಗಿಲ್ಲ, ಈ ಚಾನಲ್ ಗ್ರೋ ಆಗ್ತಾಯಿಲ್ಲ, ಏನು ಮಾಡೋದು ಮುಂದೆ ನೀನು ಅನ್ನೋ ರೀತಿ ಆಗಿತ್ತು. ಯೋಚನೆಯಲ್ಲಿದೆ. 10 minutes ಆದಮೇಲೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು, ಈ ಥರ ಈ ಒಂದು ಮೇಲ್ ರಿಸೀವ್ ಆಗಿದೆ, ಇದು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಆವಾಗ ನಿಜವಾಗ್ಲೂ ಉಸಿರು ಬಂದಂಗೆ ಆಯಿತು ನನಗೆ. ಎಷ್ಟು ದೇವ್ರನ್ನ ಬೆಳ್ಕೊಂಬಿಟ್ಟಿದ್ದೀನೋ ಅದೇ ಮೇಲ್ ಆಗಿರಲಿ, ಅದು ಓಕೆ ಆಗಲಿ, ಅದೆಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಲಿ ಅಂತ ಹೇಳಿ. ಯಾಕಂದರೆ ತುಂಬ ಟ್ರೈ ಮಾಡಿದ್ದೀವಿ ನಾವು, ಯಾವ ಪ್ರೋಸೆಸ್ಸಲ್ಲೂ ಕಂಪ್ಲೀಟ್ ಆಗ್ತಿರ್ಲಿಲ್ಲ ನಮ್ಮದು. ಸೊ ಇದು ಲಾಸ್ಟ್ ಚಾನ್ಸ್, ಇದಾದರೂ ಕಂಪ್ಲೀಟ್ ಆಗಿ ನನ್ನ ಜಿಮೇಲು, ನನ್ನ ಯೂಟ್ಯೂಬ್ ಚಾನಲು ನನ್ನ ಹ್ಯಾಂಡ್ ಓವರ್ ಬರಲಿ ಅಂತ ಹೇಳಿ ತುಂಬ ದೇವ್ರನ್ನ ಬೇಡ್ತಾ ಇದ್ದೆ. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗ್ತಾಯಿತ್ತು. ಒಂದು 1/2 hour ತೊಗೊಂತು ಈ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗೋದಕ್ಕೆ. ಬಿಕಾಸ್ ನನ್ನ ಹಸ್ಬೆಂಡ್ಗೂ ಕೆಲಸದಲ್ಲಿದ್ದರು. ನನಗೆ ಕಾಲ್ ಮಾಡಿ ಈ ರೀತಿ ಮಾಡು, ಆ ರೀತಿ ಮಾಡು ನಿನ್ನ ಫೋನಲ್ಲಿ ಅಂತ ಹೇಳಿ ಅವರೇ ಪಾಸ್ವರ್ಡೆಲ್ಲ ಚೇಂಜ್ ಮಾಡಿಕೊಂಡು ಪ್ರತಿಯೊಂದು ಅವ್ರ ಸಿಸ್ಟಮ್ ಮುಂದೆ ಕೂತ್ಕೊಂಡು ಪ್ರತಿಯೊಂದನ್ನು ಹಾಕಿ ಕೊನೆಗೆ ನನ್ನ ಜಿಮೇಲ್ ಅಕೌಂಟ್ ರಿಕವರಿ ಆಯಿತು. ನಿಜವಾಗ್ಲೂ ಜಿಮೇಲ್ ಅಕೌಂಟ್ ರಿಕವರಿ ಆಯಿತು. ರಿಕವರಿ ಆಗಿದ ತಕ್ಷಣ ನಾನು ಫಸ್ಟ್ ನೋಡಿದೆ ನನ್ನ ಯೂಟ್ಯೂಬ್ ಚಾನಲು. ನನ್ನದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ ಖುಷಿನ ಹೇಗೆ ಹೇಳಬೇಕು ಅಂತ ಗೊತ್ತಾಗಲ್ಲ. ಲೈಕ್ ಒಂದು ತಾಯಿ ಮಗುನ ಕಳ್ಕೊಂಡಾಗ ಮಗು ಮತ್ತೆ ಸಿಕ್ತಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ನನಗಾಯಿತು. ಆವಾಗ ಒಂಥರ ಸಮಾಧಾನ,
ಆವಾಗ ಒಂಥರ ಸಮಾಧಾನ ಆಯಿತು. ಅದಾದಮೇಲೆ ಒಂದು 10 ಸಲ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡ್ತಿದ್ದೆ, ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ನನ್ನ ಕೈ ಸೇರಿದೆ ಅಂತ ಹೇಳಿ. ನಿಜವಾಗ್ಲೂ ಇದರಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳಲೇಬೇಕು. ನನ್ನ ಹಸ್ಬೆಂಡ್ ತುಂಬಾ ಕಷ್ಟಪಟ್ಟಿದ್ದಾರೆ ನನ್ನ ಅಕೌಂಟ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ. ಬೈತಾಯಿದ್ರು, ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ಯಾ, ಒಂದು ಸೆಕ್ಯೂರ್ ಆಗಿರೋ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆಯಾ ಅಂದಮೇಲೆ ಒಂದು ಸೆಕ್ಯೂರಿಟಿ ಅನ್ನೋದು ಇಟ್ಕೊಂಡಿಲ್ಲ, ನೀನು ಒಂದು ಪಾಸ್ವರ್ಡ್ ನೆಟ್ಟಿಗೆ ಇಟ್ಕೊಂಡಿಲ್ಲ, ಬ್ಯಾಕಪ್ ಮೇಲ್ ಕೊಟ್ಟಿಲ್ಲ ಅಂತ ಹೇಳಿ ತುಂಬಾ ಬೈತಾಯಿದ್ರು. ಬಟ್ ಸಪೋರ್ಟಿವ್ ಆಗೂ ಕೂಡ ಇದ್ದರು. ತುಂಬಾ ಟ್ರೈ ಮಾಡಿದ್ರು. ಅವರು ಕೂಡ ಗೊತ್ತಿಲ್ಲದಿರೋರನ್ನ ಎಲ್ಲರನ್ನೂ ಕೇಳಿ ತುಂಬ ಟ್ರೈ ಮಾಡಿ ಕೊನೆಗೆ ಅವ್ರ ಕಡೆಯಿಂದನೇ ನನಗೆ ಇಮೇಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ರಿಕವರಿ ಆಯಿತು. ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಹ್ಯಾಂಡ್ ಓವರ್ ಸಿಕ್ಕಿದೆ. ನಿಜವಾಗ್ಲೂ ನಾನು ಎಲ್ಲರೂ ಹೇಳೋದು ಒಂದೇ, ನೀವೇನಾದರೂ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಾ ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಕೊಂಡಿದ್ದೀರಾ, ದಯವಿಟ್ಟು ಪಾಸ್ವರ್ಡ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು ಕರೆಕ್ಟಾಗಿ ಇಟ್ಕೊಳ್ಳಿ. ಯಾವುದನ್ನು ಲೇಸಿಯಾಗಿ ಮಾಡಬೇಡಿ. ನನ್ನ ರೀತಿ ಎಲ್ಲದಕ್ಕೂ ಅದ್ರದ್ದು ಏನು ಸ್ಟೆಪ್ಸ್ ಇದೆಯೋ ಅದನ್ನು ಫಾಲೋ ಮಾಡ್ಕೊಳ್ಳಿ. ಸೆಕ್ಯೂರಾಗಿ ಇಟ್ಕೊಳ್ಳಿ ನಿಮ್ಮ ಅಕೌಂಟ್ಗಳನ್ನ, ಮತ್ತು ಪಾಸ್ವರ್ಡ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಒಂದೇ ಪಾಸ್ವರ್ಡ್ನ ಮೇಂಟೈನ್ ಮಾಡಿ, ಒಂದೇ ಅಕೌಂಟ್ನ ಮೇಂಟೈನ್ ಮಾಡಿ. ಸೊ ಒಂದೇ ಪಾಸ್ವರ್ಡ್ನ ಮೇಂಟೈನ್ ಮಾಡಿ. ನನ್ನ ರೀತಿ ಏನಾದರೂ ಕಳ್ಕೊಂತು ಅಂದರೆ ಮತ್ತೆ ರಿಕವರಿ ಆಗೋದು ತುಂಬಾ ಕಷ್ಟ. ಸೊ ಎಲ್ಲರೂ ಹೇಳೋದು ಒಂದೇ, ದಯವಿಟ್ಟು ಸೆಕ್ಯೂರಾಗಿ ನಿಮ್ಮ ಅಕೌಂಟ್ಗಳನ್ನ ಇಟ್ಕೊಳ್ಳಿ. ಯಾವುದೇ ಅಕೌಂಟ್ ಮೇಂಟೈನ್ ಮಾಡ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಪ್ರತಿಯೊಂದನ್ನು ನೀಟಾಗಿ ಅಕೌಂಟ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.